ವಿದ್ಯಾರ್ಥಿಗಳೇ, ಪ್ರತಿನಿತ್ಯ ನಾವು ಬಳಸ್ತಕ್ಕಂತಹ ಕಾಮನ್ ಮೆಡಿಸೈನ್ಸ್ ಅಂದರೆ ಸಾಮಾನ್ಯ ಔಷಧಗಳು, ಅಂದರೆ ಸಾಮಾನ್ಯ ಕಾಯಿಲೆಗಳಿಗೆ ಬಳಸ್ತಕ್ಕಂತಹ ಸಾಮಾನ್ಯ ಔಷಧಗಳು ಯಾವುವು ಅನ್ನೋದನ್ನು ಈ ದಿನ ನಾವು ನೋಡೋಣ. ಪೇನ್ ಕಿಲ್ಲರ್ಸ್ ಅಂದರೆ ನೋವು ನಿವಾರಕಗಳು. ಆ ನೋವು ತಲೆನೋವಾಗಿರಬಹುದು, ಜ್ವರದಿಂದ ಮೈಕೈ ನೋವಾಗಿರಬಹುದು. ಈ ತರಹ ಪೇನ್ ಅಂದರೆ ನೋವು ಆದಾಗ ಮುಖ್ಯವಾಗಿ ಬಳಸ್ತಕ್ಕಂಥ ಔಷಧಗಳು ಯಾವುವು ಅಂದರೆ ಮೊದಲನೆಯದು ಐಬುಪ್ರೋಫೆನ್, ಅದರ ಜೊತೆಗೆ ಡೈಕ್ಲೋಫಿನಾಕ್ ಇದು ಟ್ಯಾಬ್ಲೆಟಲ್ಲೂ ಬರುತ್ತೆ, ಸಿರಪ್ಪಲ್ಲೂ ಬರುತ್ತೆ, ಜೊತೆಗೆ ಇಂಜೆಕ್ಷನ್ ಕೂಡ ಕೊಡ್ತಾರೆ. ಅಸಿಕ್ಲೋಫಿನಾಕ್ ಕೂಡ ಅದೇ ಥರ, ಇದು ಕೂಡ ನೋವು ನಿವಾರಕ. ಈ ಟ್ಯಾಬ್ಲೆಟ್ಸ್ ಕೂಡ ಇರುತ್ತೆ. ಪ್ಯಾರಾಸೆಟಮಾಲಲ್ಲಿ ಮಿಕ್ಸ್ ಮಾಡಿ ಟ್ಯಾಬ್ಲೆಟ್ಗಳನ್ನು ಮಾಡ್ತಾರೆ. ಪ್ಯಾರಾಸೆಟಮಾಲ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲ ಜ್ವರಕ್ಕೂ ಬಳಸ್ತಕ್ಕಂಥ ಔಷಧ. ಇದು ನೋವು ನಿವಾರಕವಾಗಿ ಕೂಡ ನಾವೇನು ಮಾಡ್ತೇವೆ, ಬಳಸ್ತೇವೆ. ಇದರ ನಂತರ ಈ ಒಂದು ಕೋಲ್ಡ್ ಮತ್ತು ಅಲರ್ಜಿ. ಕೋಲ್ಡ್ ಅಂದರೆ ನೆಗಡಿ ಜೊತೆ ಸಾಮಾನ್ಯವಾಗಿ ನಮಗೆ ಅಲರ್ಜಿ ಕೂಡ ಇರುತ್ತೆ. ಅಲರ್ಜಿ ಅಂದರೆ ನಾವು ಮೂಗು ಸೋರ್ತಾ ಇರುತ್ತೆ, ಆಮೇಲೆ ಯಾವುದಾದ್ರೂ ಒಂದು ಧೂಳು, ಇದರಿಂದ ನಮಗೆ ಅಲರ್ಜಿ ಆಗಿರುತ್ತೆ. ಆಮೇಲೆ ಬೇರೆ ಬೇರೆ ಅಲರ್ಜಿ ಕಾರಣಗಳಿಂದ ನಮ್ಮ ಮೈ ಮೇಲೆ ಕೆಲವೊಂದು ರೀತಿ ಚರ್ಮದ ಮೇಲೆ ಬೇರೆ ಬೇರೆ ರೀತಿಯ ಕೆಲವೊಂದು ಅಲರ್ಜಿ ಆಗಿರುತ್ತೆ. ಅದಕ್ಕೆ ನಾವು ಸಿಟ್ರಜಿನ್ ಅಂತಕ್ಕಂತಹ ಒಂದು ಅಲರ್ಜಿಗೆ ಬಳಸ್ತಕ್ಕಂಥ ಔಷಧ. ಅವಿಲನ್ನು ಕೂಡ ಬಳಸಬಹುದು. ಅವಿಲನ್ನು ನಾವು ಹೆಚ್ಚಿಗೆ ತೆಗೆದುಕೊಳ್ಳಬಾರ್ದು. ನಿದ್ದೆ ಬರ್ತಕ್ಕಂಥ ಒಂದು ರೀತಿ ನಿದ್ದೆ ಗುಳಿಗೆ ರೀತಿಯಲ್ಲೇ ಇದು ಕೆಲಸ ಮಾಡುತ್ತೆ. ನಂತರ ಇರ್ತಕ್ಕಂಥದ್ದು ಕಫ್ ಅಂದರೆ ಕೆಮ್ಮು. ಕೆಮ್ಮಿನಲ್ಲಿ 2 ವಿಧದ ಕೆಮ್ಮುಗಳಿವೆ, ಒಣ ಕೆಮ್ಮು ಮತ್ತು ಈ ಒಂದು ಕಫ ಇರ್ತಕ್ಕಂತಹ ಕೆಮ್ಮು ಅಂತ ಹೇಳ್ತೇವೆ. ಈ ಒಂದು ಒಣ ಕೆಮ್ಮಿಗೆ, ಫಾರ್ ಡ್ರೈ ಕಫ್, ಒಣ ಕೆಮ್ಮಿಗೆ ನಾವು ಅಸ್ಕೋರಿಲ್ ಡಿ ಅಂತಕ್ಕಂಥ ಒಂದು ಸಿರಪನ್ನು ನಾವೇನು ಮಾಡ್ತೇವೆ, ಬಳಸ್ತೇವೆ. ಈ ಒಂದು ಸಿರಪ್ ಅಂದರೆ ಟಾನಿಕ್ ಟೈಪ್ ಇರುತ್ತೆ. ಇದನ್ನು ನಾವೇನು ಮಾಡ್ಬೇಕಂದ್ರೆ ಪ್ರತಿದಿನ ಈ ಒಂದು ಮೇಲ್ಗಡೆ ಅದರಲ್ಲಿ ಡ್ರಾಪ್ಸ್ ಎಷ್ಟು ml ಅಂತ ಕೊಟ್ಟಿರ್ತಾರೆ, ಅಷ್ಟು ml ತೆಗೆದುಕೊಳ್ಬೇಕು. ಫಾರ್ ವೆಟ್ ಕಫ್ ಅಂದರೆ ಈ ಒಂದು ಕಫ ಇರತಕ್ಕಂತಹ ಕೆಮ್ಮು. ಈ ರೀತಿ ಕೆಮ್ಮಿಗೆ ಗ್ರಿಲ್ಲಿಂಗ್ಟಸ್ BM ಸಿರಪ್ ಅಂತ ಒಂದು ಸಿರಪ್ ಅಂದರೆ ಟಾನಿಕ್ ಟೈಪ್ ಇರುತ್ತೆ. ಈ ಔಷಧವನ್ನು ನಾವು ಬಳಸಬಹುದು. ಆ ಒಂದು ಎಷ್ಟು ಪ್ರಮಾಣದಲ್ಲಿ ಅವರು ಅಳತೆಯನ್ನು ಕೊಟ್ಟಿರ್ತಾರೋ, ರೆಫರ್ ಮಾಡಿರ್ತಾರೋ ಅಷ್ಟು ಪ್ರಮಾಣದಲ್ಲಿ ನಾವು ತೆಗೆದುಕೊಳ್ಬೇಕಾಗತ್ತೆ. ಇದರ ನಂತರ ಫೀವರ್ ಅಂದರೆ ಜ್ವರ. ಸಾಮಾನ್ಯವಾಗಿ ಬೇರೆ ಬೇರೆ ರೀತಿಯ ಜ್ವರಗಳನ್ನು ನಾವು ನೋಡಬಹುದು. ಚಳಿ ಜ್ವರ, ಟೈಫಾಯ್ಡ್ ಜ್ವರ, ಈ ರೀತಿ ಬೇರೆ ಬೇರೆ ಜ್ವರ ಇರುತ್ತೆ. ಸಾಮಾನ್ಯವಾಗಿ ಬರ್ತಕ್ಕಂಥ ಜ್ವರಕ್ಕೆ ನಾವು ಐಬುಪ್ರೋಫೆನನ್ನು ಕೊಡ್ಬೋದು. ಅದರ ಜೊತೆಗೆ ಪ್ಯಾರಾಸೆಟಮಾಲನ್ನು ಕೊಡ್ಬೋದು. ಸಾಮಾನ್ಯವಾಗಿ ಡಾಕ್ಟ್ರುಗಳು ಪ್ಯಾರಾಸೆಟಮಾಲನ್ನು ಹೆಚ್ಚಾಗಿ ರೆಫರ್ ಮಾಡ್ತಾರೆ. ಅದರ ಜೊತೆಗೆ ಟೈಲಿನಾಲ್ ಅಂತಕ್ಕಂಥ ಔಷಧನ ಕೂಡ ನಾವು ಕೊಡ್ಬೋದು. ಈ 3 ಟ್ಯಾಬ್ಲೆಟ್ಸ್ ಜೊತೆಗೆ ನಾವು ಅಸಿಕ್ಲೋಫಿನಾಕನ್ನು ಕೊಡಬಹುದು. ಡೈಕ್ಲೋಫಿನಾಕನ್ನು ಮಿಕ್ಸ್ ಮಾಡಿಕೊಡೋದ್ರಿಂದ ಮೈಕೈ ನೋವು ಕೂಡ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹೆಡ್ಡೇಕ್ ಅಂದರೆ ತಲೆನೋವಲ್ಲಿ ಸಾಮಾನ್ಯವಾಗಿ ಒಂದು ಕಡೆ ತಲೆನೋವು, 2 ಕಡೆ ತಲೆನೋವು ಅಂದರೆ ಅರ್ಧ ತಲೆನೋವು, ಸಂಪೂರ್ಣ ತಲೆನೋವು ಅಂತ 2 ರೀತಿ ತಲೆನೋವು ಇರ್ತವೆ. ತಲೆನೋವಿಗೆ ನಾವು ಬಳಸ್ತಕ್ಕಂಥ ಮಾತ್ರೆ ಯಾವುದಂದರೆ ಆಸ್ಪಿರಿನ್ ಅಂತಕ್ಕಂಥ ಮಾತ್ರೆಯನ್ನು ತಲೆನೋವು ಬಳಸ್ತೇವೆ. ಅದರ ಜೊತೆಗೆ ಐಬುಪ್ರೋಫೆನ್ ಅಂತಕ್ಕಂಥ ಮಾತ್ರೆಯನ್ನು ಕೂಡ ಟ್ಯಾಬ್ಲೆಟನ್ನು ಬಳಸ್ತೇವೆ. ಸಾರಿಡಾನ್ ಅಂತಕ್ಕಂಥ ಟ್ಯಾಬ್ಲೆಟನ್ನು ಕೂಡ ಬಳಸ್ತೇವೆ. ಈ ಸಾರಿಡಾನಲ್ಲಿ ಸಾಮಾನ್ಯವಾಗಿ ಪ್ಯಾರಾಸೆಟಮಾಲ್ ಇರುತ್ತೆ. ಅದರ ಜೊತೆಗೆ ಸ್ವಲ್ಪ ಆ ಒಂದು ಬೇರೆ ಬೇರೆ ಔಷಧಗಳನ್ನು ಕೂಡಿ ಈ ಸಾರಿಡಾನನ್ನು ಮಾಡಿರ್ತಾರೆ. ಆಮೇಲೆ ಇದರ ನಂತರ ನೌಸಿಯಾ ಮತ್ತು ವಾಮಿಟಿಂಗ್. ಈಗ ವಾಂತಿ ಆಗೋದಕ್ಕೆ ಬಳಸ್ತಕ್ಕಂತಹ, ವಾಂತಿಯನ್ನು ತಡೆಗಟ್ಟಲಿಕ್ಕೆ, ವಾಂತಿ ಆಗದೇ ಇರೋದಕ್ಕೆ ಬಳಸ್ತಕ್ಕಂಥ ಔಷಧಗಳು ಯಾವುವು ಅಂತಕ್ಕಂಥದ್ದನ್ನು ನೋಡೋದಾದರೆ, ಸಾಮಾನ್ಯವಾಗಿ ನಮ್ಮಲ್ಲಿ ಅಜೀರ್ಣ ಕಾರಣದಿಂದ ಮತ್ತು ಬೇರೆ ಬೇರೆ ಕಾರಣದಿಂದಾಗಿ ವಾಂತಿ ಆಗ್ತಾ ಇರುತ್ತೆ. ಮೊದಲನೇದಾಗಿ ಈ ಒಂದು ಓಂಡಾನ್ಸೆಟ್ರಾನ್ ಅಂತಕ್ಕಂಥ ಔಷಧವನ್ನು ತೆಗೆದುಕೊಳ್ಳಬಹುದು. ಇತ್ತೀಚೆಗೆ ಇದನ್ನು ಕಡಿಮೆ ಮಾಡಿದ್ದಾರೆ. ಡಾಂಪೆರಿಡಾನ್ ಅಂತಕ್ಕಂಥ ಔಷಧವನ್ನು ಸಾಮಾನ್ಯವಾಗಿ ಡಾಕ್ಟರ್ ಕೊಡ್ತಾರೆ. ಇದು ಊಟದ ಮುಂಚೆ ತೆಗೆದುಕೊಳ್ಳಬೇಕಂತ ಹೇಳ್ತಾರೆ. ಈ ಒಂದು ಡಾಂಪೆರಿಡಾನ್ ಅಂತಕ್ಕಂಥ ಔಷಧವನ್ನು ನೀವು ಊಟದ ಮುಂಚೆ ತೆಗೆದುಕೊಳ್ಳೋದು ಉತ್ತಮ. ಇದರ ನಂತರ ಈ ಒಂದು ಅಸಿಡಿಟಿಗೆ ಯಾವ ರೀತಿಯಾಗಿ ನಾವು ಔಷಧವನ್ನು ಸಾಮಾನ್ಯವಾಗಿ ಬಳಸ್ತಕ್ಕಂಥ ಔಷಧಗಳು ಯಾವುವು ಅನ್ನೋದಾದರೆ, ರ್ಯಾಂಟಿಡಿನ್ ಅಂತಕ್ಕಂಥ ಒಂದು ಟ್ಯಾಬ್ಲೆಟನ್ನು ಕೊಡ್ತಾರೆ. ಅದರ ಜೊತೆಗೆ ಈ ಒಂದು ರ್ಯಾಂಟಿಡಿನ್ ಅಂತಕ್ಕಂಥ ಟ್ಯಾಬ್ಲೆಟು ಅಸಿಡಿಟಿಗೆ ಬರುತ್ತೆ. ಅದರ ಜೊತೆಗೆ ಪೆಂಟಾಪ್ರಜಲ್ ಕೊಡ್ತಾರೆ. ಪೆಂಟಾಪ್ರಜಲ್ ಅಂತಕ್ಕಂಥ ಟ್ಯಾಬ್ಲೆಟನ್ನು ಕೂಡ ಈ ಒಂದು
ಅಸಿಡಿಟಿಗೆ ಕೊಡ್ತಾರೆ. ಇದನ್ನು ಊಟಕ್ಕಿಂತ ಮುಂಚೆ ನೀವು ತೆಗೆದುಕೊಳ್ಳಬಹುದು. ಊಟಕ್ಕಿಂತ ಮುಂಚೆ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಬಹುದು.